ಸಗಣಿ ಇರ್ತದಲ್ಲ, ಸಗಣಿ ಗೋಮೂತ್ರ ಇರ್ತದಲ್ಲ, ಇದಕ್ಕೆ ನಾವು ಹ್ಯಾಂಗ ಅವರಿಗೆ ರೊಕ್ಕ ಬಡಬೇಕು, ಹ್ಯಾಂಗ ಫಾರ್ಮರ್ ಸಸ್ಟೈನ್ ಆಗ್ಬೇಕು ಅಂತ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ. ನೀವು ಹೇಳ್ರಿ, ಈಗ ಫಾರ್ಮರ್ಗೆ ನಾವು ರೊಕ್ಕ ಕೊಡೋದು ಬೆಟ್ರ, ಏನು ಲೋನ್ಸ್ ಕೊಡಿಸೋದು ಬೆಟ್ರ, ಅವ್ರ ಸೆಲ್ಫ್ ಅವ್ರು ಡೆವಲಪ್ ಆಗೋದು ಬೆಟ್ರ? ಯಾವ್ದು ಬೆಟ್ರು ಹೇಳ್ಬೇಕು ನೀವು? ಯಾವ್ದು ಬೆಟ್ರ್? ಯಾವ್ದು ಬೆಟ್ರಪ್ಪ? ರೊಕ್ಕ ಕೊಡೋದು ಬೆಟ್ರ, ಅವ್ರಿಗೆ ಟ್ರೈನಿಂಗ್ ಕೊಡೋದು ಬೆಟ್ರ? ಟ್ರೈನಿಂಗ್ ಕೊಡೋದು. ಬರ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ನಾನು ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಫಾರ್ಮರ್ ಯಾವಾಗಾದ್ರೆ ಸ್ವಲ್ಪ ಸಸ್ಟೈನ್ ಅವ್ರದ ಬಗ್ಗೆ ಅವರು ರೊಕ್ಕ ಕಳಿಸ್ಕೊಂಡ್ರೆ ನಮ್ ದೇಸಿ ಹಸುಗಳು ಇನ್ನ ಹೆಚ್ಚಾಗ್ತಾವ ಕಡಿಮೆ ಆಗ್ತಾವ? ಹೆಚ್ಚಾದ್ರೆ ಭೂಮಿ ಚಲೋ ಆಗ್ತದ, ಏನ್ ಕಲುಷಿತ ಆಗ್ತದ? ಚಲೋ ಆದ್ರೆ ಪ್ರಕೃತಿ ನೇಚರ್ ಹಂಗೆ ಆಗ್ತದ? ಚಲೋ ಆಗ್ತದೆ? ಆಗಲ್ಲ. ನೆಕ್ಸ್ಟ್ ಓಝೋನ್ಗೆ ನಮ್ಗೆ ಪ್ಲೇಸ್ ಆಗ್ತದ, ಮೈನಸ್ ಆಗ್ತದ? ಇದು ನಮ್ ಎಲ್ಲರೂ ಊಟ ಮಾಡ್ತಿದ್ವಲ್ಲ ಈಗ, ಇದು ರೈಸ್ ಆಗ್ಲಿ ವೆಜಿಟೇಬಲ್ ಆಗ್ಲಿ ಎಲ್ಲ ಕೆಮಿಕಲ್ ಆಗಿಬಿಟ್ಟದ. ಅದೆಲ್ಲ ಹೆಲ್ತ್ಗೆ ನಮ್ ಬಹಳ ಪ್ರಾಬ್ಲಮ್ ಕೊಡ್ತಾ ಇರ್ತದ ನಮ್ಗೆ. ಅದೇ ನಾವು ಇದು ಹಾಕಿದ್ರೆ ನಮ್ ದೇಸಿ ಹಸುದು ಸಗಣಿ ಹಾಕಿದ್ರೆ ಹ್ಯಾಂಗಿರ್ತದ, ಎಷ್ಟು ಬಲ ಇರ್ತದ ಅದು ಭೂಮಿಗೆ. ನಾವು ಬೀದರ್ಲಿಂದ ಬಿದ್ರಿ ವರ್ಕ್ ತಗೊಂಡ್ ಬಂದಿವ್ರಿ. ಇದು ಬೇಸ್ ಮೆಟಲ್ ಜಿಂಕ್ ಮತ್ತು ಕಾಪರ್ ಇರ್ತದ್ರಿ. ಇದು 1 kg ಜಿಂಕಿಗೆ 60 ಗ್ರಾಮ್ ಕಾಪರ್ ಮಿಕ್ಸ್ ಮಾಡಿದ್ರೆ ಅಷ್ಟೇ ಬ್ಲ್ಯಾಕ್ ಆಗುತ್ತೆ, ಇಲ್ಲಾಂದ್ರೆ ಬ್ಲ್ಯಾಕ್ ಆಗಲ್ಲ. ಇದು ಮೊದಲು ಡಿಸೈನ್ ಹಾಕೊಂಡು ಕಾರ್ವಿಂಗ್ ಮಾಡಿ ಅದ್ರ ಒಳಗಡೆ ಬೆಳ್ಳಿ ಕೂಡಿಸಿ ಬಫಿಂಗ್ ಆದ ತಕ್ಷಣ ಇದು ಬೀದರ್ ಕೋಟೆ ಒಳಗಿಂದ ಮಣ್ಣಿಲಿಂದ ಅಷ್ಟೇ ಬ್ಲ್ಯಾಕ್ ಕಲರ್ ಐತಿ. ಯಾವ ಕೋಟೆನು ವಿಶ್ವದ ಯಾವ ಕೋಟೆಂದು ಬ್ಲ್ಯಾಕ್ ಆಗಲ್ಲ. ಇದು ಅದೇ ಮಣ್ಣು ಬೀದರ್ ಕೋಟೆ ಮಣ್ಣು ಒಳಗಿಂದನೇ ಬ್ಲ್ಯಾಕ್ ಆಗುತ್ತೆ. ಇದು ಇದರದ ಮೇನ್ ಮಾತೃತೆ ಏನದಂತಂದ್ರೆ ಬೀದರ್ ಕೋಟೆ ಮಣ್ಣು ಒಳಗೆ ಅಷ್ಟೇ ಬ್ಲ್ಯಾಕ್ ಆಗ್ತದೆ. ಏನೇನೋ ಸರ್ ನಿಮ್ಮಲ್ಲಿ ಇಲ್ಲಿ ಜ್ಯುವೆಲರಿ ಐಟಮ್ಸ್, ಗಿಫ್ಟ್ ಐಟಮ್ಸ್, ಶೋ ಪೀಸಸ್. ಈಗ ಆ ಮೂರ್ತಿ ಎಷ್ಟು ಬೀಳ್ಬೋದು ಅಂದಾಜಾಗಿ? ಇದು ರೆಡಿ ಐತಂದ್ರೆ 16,000 ರೂಪಾಯಿ ಐತ್ರಿ. ಈ ಬಳಿ 500, 600, 700 ಇಂತರ. ಇದಾ ಏನ ಸರ್ ನಿಮ್ದು? ಶಾನ್ ಬಸಪ್ಪ ಮುಂದೋಡಿದ್ರಿ, ಆಳಂದ ತಾಲೂಕು ಮಾಲಂದ. ಎಷ್ಟು ವರ್ಷ ಐತ್ರಿ ಮಾಡ್ಲಕ್ಕ? 45 ವರ್ಷ ಐತಿ. 45 ವರ್ಷ ಇದೇ ಮಾಡ್ತಾ ಇದ್ರಿ? ಇಲ್ಲೇ ತಯಾರು ಮಾಡಿ ಇಲ್ಲೇ ಕೊಡ್ತೀರಿ? ಇಲ್ಲ ಸರ್, ಇದು ನಾವು ಜನರಿಗೆ ಗೊತ್ತಾಗೋ ಸಲುವಾಗಿ ತಂದಿವಿ. ಇದು ಇಲ್ಲ ಜೀವಂತ ಅದ ಈ ಕಲೆ ಅಂತೇಳಿ. ಓಕೆ ಅಂದ್ರೆ ಜನರಿಗೆ ಎಲ್ಲ ಮಷಿನ್ ಮೇಡ್ ಮಾಡ್ತಾರ ಬಹಳಷ್ಟು ಮಂದಿ. ಹೌದ್ರಿ ಸರ್. ನಮ್ಮ ಮಾದನಿ ನೀವು ಬರೀ ಕೈಲೇ ಮಾಡ್ತೀರಿ? ನಾನು ಮಾದನಿಪುರ ಸೊಸೈಟಿ ಅದ. ಇದು ಜನರಿಗೆ ನೋಡಿದ್ರೆ ಇದು ಕಾಟನ್ ಅನ್ನೋದು ಗುರುತಾಗ್ತದ ಅಂತ ಹೇಳಿ ನಾವು. ಇದು ಪ್ಯೂರ್ ಒರಿಜಿನಲ್ ಕಾಟನ್? ಇದು ಒರಿಜಿನಲ್ ರೀ, ಏನ್ ಮಿಕ್ಸ್ ಇಲ್ರಿ ಸರ್. ಈಗ ಒಂದ್ ಟವೆಲ್ ರೆಡಿ ಆಗಕ್ಕೆ ಎಷ್ಟು ತಡಿತೀರಿ? ಈ ಒಂದ್ ಟವೆಲ್ ನಮ್ಗೆ 1 ಗಂಟೆ ಬೇಕು. 1 ಗಂಟೆ? ಎಷ್ಟು ಬೀಳ್ತಾವ ಟವೆಲ್? ನಮಗೆ 20 ರೂಪಾಯಿ ಅಷ್ಟೇ ಕೂಲಿ. ಮಾರ್ತಿ ರೇಟ್ 80 ರೂಪಾಯಿ ಒಂದ್ ಮಾರ್ತೀವಿ. ನಿಮ್ ಕೂಲಿ 20, ಮೆಟೀರಿಯಲ್ ಬೇರೆ? ಓಕೆ ರೈಟ್. ಮೆಟೀರಿಯಲ್ ತಂದು ಮಾಡ್ರಿ ಸರಿ. ನಮ್ಮ ಹೆಸರು ಶಾನ್ ಬಸಪ್ಪ ಮುಂಡೋಡಿ. ಓಕೆ. ಅಂದ್ರೆ ಅದು ಕಾಟನ್ ಅದ ಅನ್ನೋದು ಜನರಿಗೆ ಗುರುತಾಗಬೇಕಲ್ರಿ ಸರ್. ಅದ್ರ ಸಲುವಾಗಿ ನಾವು ಎಲ್ಲ ಜನರಿಗೆ ಈ ಮಗ್ಗ ಐತದ ಮಗ್ಗ ಅದ ಅಂತ ಕೇಳಿ ಯಾರು ಗೊತ್ತಿಲ್ಲ. ಈಗ ಮಗ್ಗ ನೇತ್ರ ಮನಸ್ಸಿಗೆ ಗೊತ್ತಿಲ್ಲ, ಗುರುತಾಗಿಲ್ಲ ಅನ್ನೋ ಉದ್ದೇಶದಿಂದ ಈಗ ನಮ್ಮ ಮಕ್ಕಳೇ ಇದು ನೂಲಳಿ ಕೈಯಾಗ ಇಡಂಗಿಲ್ರಿ, ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಮಾಡಿ ನಡೀತಾವ್ರಿ ಈಗಿನ ಏನ್ ನಡೀತಾವ? ರೈಟ್. ಹೇಳ್ರಿ ಸರ್. ನಮ್ದು ರೇವಾ ಪ್ರಾಜೆಕ್ಟ್ ಇಂಜಿನಿಯರ್ ಅಂತ. ಓಕೆ. ಪಿನ್ನ ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರು. ಸರ್. ಓಕೆ. ಬಿಸ್ಕೆಟ್, ಬ್ರೆಡ್, ಬನ್ನು ರಿಲೇಟೆಡ್. ಏನ್ ತಗೊಂಬಂದ್ರಿ ಸರ್ ಈ ಮಷೀನ್? ಇದು ಪ್ಲಾಂಟ್ರಿ ಮಿಕ್ಸರ್ ಅಂತ ಹೇಳ್ತೇವೆ ಸರ್. ಅಂದ್ರೆ ಕೇಕ್ ಮಿಕ್ಸರ್. ಇದರಿಂದ ನೀವು ಬಿಸ್ಕೆಟ್ ರೆಡಿ ಮಾಡೋದು ಮಿಕ್ಸಿಂಗ್ ರೆಡಿ ಆಗುತ್ತೆ. ಓಕೆ. ಇದು 3 to 5 minutes ಅಲ್ಲಿ ಮಿಕ್ಸಿಂಗ್ ರೆಡಿ ಆಗುತ್ತೆ. ಓಕೆ. ರೆಡಿ ಆದ್ಮೇಲೆ ಈ ಮಷೀನ್ಗೆ ನೀವು ಹಾಕ್ಬೇಕು. ಎಸ್ ಸರ್. ಹಾಕ್ದಾಗ ಬಿಸ್ಕೆಟ್ ರೆಡಿ ಆಗುತ್ತೆ? ಎಸ್ ಸರ್. ಈ ಟೈಪ್ ಉಸ್ಮಾನಿ ಟೈಪ್ ರೌಂಡ್ ಸ್ಕ್ವೈರ್. ಇದು ರಾಗಿನ? ಹಾ ಸರ್, ಇದು ರಾಗಿ ಬಿಸ್ಕೆಟ್. ಇದು ಸ್ವೀಟ್ ಅಂಡ್ ಸಾಲ್ಟ್. ಉಸ್ಮಾನಿಯಾ. ಇದು ಫ್ರೂಟಿ. ಬೆಣ್ಣೆ ಬಿಸ್ಕೆಟ್. ಇದು ತಯಾರು ಮಾಡಬಹುದು? ಹೌದು ಸರ್. ಇದರಿಂದ ರೆಡಿ ಆಗುತ್ತೆ. ಓಕೆ. ಎಷ್ಟು ಪ್ರೊಡಕ್ಷನ್ ಆಗ್ತದೆ ಸರ್ ಪರ್ ಅವರ್? ಇದು 60 to 80 kg ಪರ್ ಅವರ್ ಕೆಪಾಸಿಟಿ. ಪರ್ ಕೆಜಿ ಲೆಕ್ಕ ಹೇಳ್ತಾರೆ ನೀವು? ಏನ್ ಪ್ರೈಸ್ ಬರ್ತದೆ ಸರ್ ಈ ಮಷೀನ್? ಇದು 1,40,000 ಸರ್. ಓಕೆ. ಇದು ಒಂದು. ಅದು ಇದು 3,25,000. ಓಕೆ. ಏನೇ ಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಬಹುದು. ರೈಟ್ ಸರ್. ಇದು ನಮ್ಮ ಕ್ಯಾಟಲಾಗ್ ಇದೆ ಸರ್. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ ಸರ್. ಹೋಟೆಲ್ ಎಕ್ವಿಪ್ಮೆಂಟ್ಸ್ ಏನೇನ್ ಬೇಕು ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ. ಏನ್ ಸರ್ ಕಂಪನಿ ಹೆಸರು? ಸರ್ ನಮ್ಮ ಕಂಪನಿ ಹೆಸರು ಬಂದು SB ಕಿಚನ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಇದು ಶರಣಬಸವೇಶ್ವರ ಕಿಚನ್ ಎಕ್ವಿಪ್ಮೆಂಟ್ಸ್. ಆಕ್ಚುಲಿ ಬಂದು ನಾವು ಲೋಕಲ್ ಏನೆ, ಬಟ್ ನಾವು ಬೆಂಗಳೂರಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್. ನೀವೇನಿದ್ರು ಸರ್ ಈಗ? ನಾವು ಪ್ರೊಪ್ರೈಟರ್. ಓಕೆ. ಏನೇನದ ಹೇಳಿ? ಸೊ ಇದು ಸಿಂಗಲ್ ಬರ್ನರ್ ಕುಕಿಂಗ್ ರೇಂಜ್. ಅಂಡ್ ಇದು ದೋಸೆ ತವಾ. ಏನ್ ಪ್ರೈಸ್ ಬರುತ್ತೆ ಸರ್ ಇದು? ಸೊ ಇದು ಇವಾಗ ಪ್ರೆಸೆಂಟ್ 12,000 ಬೀಳುತ್ತೆ. ಓಕೆ. ನೆಕ್ಸ್ಟ್ ಸೊ ಇದು ದೋಸೆ ತವಾ ಅಂತ. ಇದು ದೋಸೆ ತವಾ. ಇದರಲ್ಲಿ ಟೋಟಲ್ 12 ದೋಸೆ ಹಾಕಬಹುದು ನೀವು. ಓಕೆ. 12ರಿಂದ 14 ದೋಸೆ ಹಾಕಬಹುದು. ಸೊ ಅರೌಂಡ್ ಇದು ಸ್ಟೀಲ್. ಹೌದು. ಇದು ಕ್ಯಾಸ್ಟಿಂಗ್ ಪ್ಲೇಟ್. ಓಕೆ.
ಸೊ ಇದು ಅರೌಂಡ್ 40 mm ಥಿಕ್ನೆಸ್ ಇದು. ಸೊ ದೋಸೆ ಚೆನ್ನಾಗಿ ಇರುತ್ತೆ. ಎಷ್ಟು ಬರುತ್ತೆ ಸರ್ ಇದು? ಇದು ಬಂದು ಟೋಟಲ್ 65,000 ಆಗುತ್ತೆ. ಓಕೆ, ಇದೊಂದೇ? ಹಾ, ಫುಲ್ ಸೆಟ್. ಇದು ಸರ್? ಇದು ವಾಷಿಂಗ್ ಸಿಂಕ್ ಅಂದ್ರೆ ಇವಾಗ ಹೋಟೆಲ್ ಮಧ್ಯದಲ್ಲಿ ಇಕ್ತಾರಲ್ಲ, ಇದನ್ನು ಫಿಲ್ಟರ್ ನೀರು ಅಡಿಗೆ ಬಹಳ ದೊಡ್ಡದು ಸರ್ ಅದು? ಹಾ ಸರ್, ಯಾಕಂದ್ರೆ ಕೆಲವೊಂದು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತೊಳಿತಿರ್ತಾರೆ ಒಳಗಡೆಗೆ, ಸೊ ಅವಾಗ ಬೇಕಾಗುತ್ತೆ. ರೈಟ್ ಸರ್. ಎಷ್ಟು ಬೀಳ್ಬೋದು ಇದು? ಸೊ ಇದು 15 ಬೀಳುತ್ತೆ. ಓಕೆ, ಇದು 2 ಬರ್ನರ್ ಕುಕಿಂಗ್ ರೇಂಜ್. ಸೇಮ್ ಆಸ್ ಯೂಶುವಲ್ ಅವುಗಳಿಗೆ ಏನ್ ಬೇಕು, ಸಾಂಬಾರ್ ಆಗ್ಲಿ. ಸಿಂಗಲ್ ಬರ್ನರ್ ಎಷ್ಟು ಅದ್ರಿ? 16? ಅದು 12. ಇದು ಎಷ್ಟು ಸರ್? ಇದು 24. ಓಕೆ, ಡಬಲ್? ಡಬಲ್. ಇದು ಇಡ್ಲಿ ಸ್ಟೀಮರ್. ಓಕೆ, ಇವಾಗ ಪ್ರೆಸೆಂಟ್ ನಾವು ಜಾಸ್ತಿ ಫ್ರಾಂಚೈಸಿಗಳಿಗೆ ನಾವು ಸೇಲ್ ಮಾಡ್ತಾ ಇದೀವಿ. ಅದರಲ್ಲಿ ಫಸ್ಟ್ ಬಂದು ನಾದ ಬ್ರಹ್ಮ ಇಡ್ಲಿ, ನೀವು ನೋಡಿರ್ಬೋದು. ಹೌದು, ಫೇಮಸ್ ಅದ್ರ. ಅರೌಂಡ್ 250 ಔಟ್ಲೆಟ್ ನಮ್ದೇ ಪ್ರಾಡಕ್ಟ್, ಅಂದ್ರೆ ನಾವೇ ಅವ್ರು ಕೊಡೋದು ಇಡ್ಲಿ ಬಾಕ್ಸ್. ಓಕೆ ಓಕೆ. ಸೊ ರಿಮೈನಿಂಗ್ ಎಲ್ಲ ಅವ್ರದ್ದು. ಏನ್ ವಿಶೇಷ ಸರ್? ವಿಶೇಷ ಅಂತಂದ್ರೆ ಸರ್ 180 ಇಡ್ಲಿ ಸ್ಟೀಮರ್ ಇದು. ಸೊ ಇದರಲ್ಲಿ ನೋಡಿ ನೀವು ಎಲ್ಲಾ ತರದ್ದು. ಇದು ನಾನ್ ಸ್ಟಿಕ್ ಪ್ಲೇಟ್. ಸೊ ಲೈಟ್ ಸ್ವಲ್ಪ ಎಣ್ಣೆ, 1 ಡ್ರಾಪ್ ಎಣ್ಣೆ ಹಾಕಿದ್ರೆ ಸಾಕು. ಮುಂಚೆ ಬಟ್ಟೆ ಹಾಕಿ ಮಾಡ್ತಾ ಇದ್ರು, ಇವಾಗ ಇಲ್ಲ, ಡೈರೆಕ್ಟ್ ಆಗಿ ಹಿಂಗ್ ತಗೋಬಹುದು. ತುಂಬಾ ಸಾಫ್ಟ್ ಸ್ಮೂತ್ ಆಗಿ ಬರುತ್ತೆ ಅಂಡ್ ಹೆಲ್ದಿ ಫುಡ್ ಇಡ್ಲಿ. ಇದಾದ್ಮೇಲೆ ಈ ಇಡ್ಲಿ ಟ್ರೈನ್ ಅಲ್ಲಿ 2 ತರ ಬರುತ್ತೆ. ಒಂದು ನಾರ್ಮಲ್ ಟ್ರೈ, ಇದೊಂದು ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ ದೊಡ್ಡದು ಅಲ್ಲ, ಈ ಕಡೆ ತುಂಬಾ ಚಿಕ್ಕದು ಅಲ್ಲ, ಮೀಡಿಯಂ ಇದು. ಓಕೆ, ಜನ ಜಾಸ್ತಿ ಇಷ್ಟಪಡೋದೇ ಇದು. ರೈಟ್ ಸರ್. ಅಂಡ್ ಇದಾದ್ಮೇಲೆ ಇದು ಬಟನ್ ಇಡ್ಲಿ. ಇದು ನಮ್ ಗುಲ್ಬರ್ಗ ಬಟನ್ ಇಡ್ಲಿ. ಆಕ್ಚುಲಿ ಗುಲ್ಬರ್ಗ ಬಟನ್ ಇಡ್ಲಿ ಇದು ನಮ್ ಹುಟ್ಟಿದೆ ಇಲ್ಲೇ. ಹೌದು, ಎಲ್ಲ ಹಿಂದೆ ನಮಗೂ ಗೊತ್ತವ್ರು. ಓಕೆ, ಇದು ಇದ್ದಿಲ್ಲ, ಈ ಸಾಚೆ ಸಿಗ್ತಿದ್ದಲ್ಲ ಬಾಳ ಕಡೆ. ಅವ್ರು ಅದೇ ಸಾಚೆದಾಗ ಮಾಡ್ತಿದ್ರ ಮೊದ್ಲ, ಕರೆಕ್ಟ್? ಈಗ ಅದ್ರ ಸಾಚೆನೂ ನೀವು ರೆಡಿ ಮಾಡಿದ್ರಿ. ಓಕೆ, ಜನ ತುಂಬಾ ಇಷ್ಟಪಟ್ಟಿದಾರಲ್ಲ ಸರ್, ಜನಗಳಿಗೆ ತುಂಬಾ ಇಷ್ಟ ಆಗ್ತದೆ. ಹೌದು. ಆಮೇಲೆ ಇದು ನಾದ ಬ್ರಹ್ಮ ಅವ್ರಿಗೆ ಇದು ಜಾಸ್ತಿ ಕೊಟ್ಟಿದೆ. ಎಷ್ಟು ಸರ್ ಪ್ರೈಸ್? ಹಾಕ್ಬಿಟ್ಟು ಘೀ ಹಾಕಿ ಇದು ಮಾಡ್ತಾರೆ. ಓಕೆ, ಇದು ಕೆಳಗಡೆ ಇರೋದು ಬಾಯ್ಲರ್. ಇದು ಸ್ಟೀಮ್ ಜನರೇಟರ್. ನಾವು ಮನೆಯಲ್ಲಿ ನೀರಲ್ಲಿ ವಿಸಿಲ್ ಬರುತ್ತಲ್ಲ, ಸಿಟಿ ಹೊಡಿಯುತ್ತಲ್ಲ, ಆ ಸ್ಟೀಮ್ ತರನೇ ಇದು ಬಾಯ್ಲರ್. ಇದು 9 ಕಿಲೋವ್ಯಾಟ್ ಬಾಯ್ಲರ್. 25 ಲೀಟರ್ ಹಿಡಿಯುತ್ತೆ. ಓಕೆ, 25 ಲೀಟರ್ ವಾಟರ್ ಕನ್ಸಂಪ್ಷನ್ ಏನ್ ಮಾಡುತ್ತೆ, ಸ್ಟೀಮ್ ಕನೆಕ್ಟ್ ಆಗಿ ಇದು ಆನ್ ಮಾಡಿದ್ರೆ ಇದು ಆನ್ ಆಗುತ್ತೆ. ಓಕೆ, ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಕೂತಿದ್ವಿ. ಓಕೆ, ಜನ ಜಾಸ್ತಿ ಇದ್ದಾಗ 3 ಆನ್ ಮಾಡ್ಕೋಬಹುದು. ಸ್ವಲ್ಪ ಜನ ಇದ್ದಾಗ ಒಂದೇ ಮಾಡ್ಕೊಂಡು. ಪ್ರೈಸ್ ಎಷ್ಟು ಸರ್? 2 ಸೇರಿ 99,000 ಆಗುತ್ತೆ. 2 ಅಂದ್ರೆ ಸ್ಟೀಮರ್ ಪ್ಲಸ್ ಇದು. ಓಕೆ ಓಕೆ. ಇದ್ರ ಮೀನ್ ಬೆನಿಫಿಟ್ಸ್ ಏನದ ಅಂದ್ರೆ ನಿಮ್ಗೆ ಮೇನ್ 40% ಫ್ಯೂಲ್ ಉಳಿತದೆ, ಗ್ಯಾಸ್ ಉಳಿತದೆ, LPG. ಆಮೇಲೆ ಸ್ಟೀಮ್ ನ ಕುಕ್ ಆಗ್ತದಲ್ಲ, ಇಡ್ಲಿ ಬಹಳ ಸಾಫ್ಟ್ ಮಸ್ತ್ ಆಗ್ತದ. ಜಲ್ದಿ ಎಷ್ಟು 15 ಮಿನಿಟ್ ನ ನಿಮಗೆ 180 ಇಡ್ಲಿ ಆಗ್ತದೆ. ಅಬ್ಬೋ, ಇದೇನ್ ಸರ್ ಇದು ಮುತ್ತರ ಕೊಡೋದು? ಹೌದು, ಇದು ಆಕ್ಚುಲಿ ಪಾದ ಪೂಜೆ ಸ್ಟ್ಯಾಂಡ್ ಅಂತ ಮಾಡಿದೀವಿ ನಾವು, ಹೊಸದಾಗಿ ಮಾಡ್ತಾ ಇದೀವಿ ನಮ್ಮ ಉತ್ತರ ಕನ್ನಡ ಸ್ಟೈಲ್ ದಾಗ. ಅಂದ್ರೆ ಇದು ನಿಮ್ಮ ಮನೆಗೆ ಮಾಡಾಕ್ತಿವಿ. ಕಿಚನ್ ಐಟಮ್ ಅಲ್ಲ, ಇದು ಕಿಚನ್ ಐಟಮ್ ಅಲ್ಲ, ಬಟ್ ನಿಮ್ ಹೊಸ ಕಾನ್ಸೆಪ್ಟ್. ನಾ ಹೇಳಿದ್ ಖರೇನಾ ಇಲ್ಲ? ನಾ ಏನೋ ಮತ್ತ ಬೆಳಗ್ಗೆ ಚಪಾತಿ ಗಿಪಾತಿ ಮಾಡತ್ತೀವಿ, ಪೂಜೆ ಮಾಡ್ಕೊಳ್ಳೋದು, ಪಾದ ಪೂಜೆ ಮಾಡ್ಕೊಳ್ಳೋದು, ಅದ್ರ ಸಲಕ್ಕೆ ಮಾಡ್ರಿ. ಮಾಡಿ ಇದ್ರಲ್ಲಿ ಒಂದ್ ಸ್ವಲ್ಪ ಮಾಡಿಫೈ ಮಾಡೋದು. ಮೊದಲೆಲ್ಲ ಸಿಸ್ಟಮ್ ಸರ್ ಇದು. ಕ್ಯಾರಿ ಮಾಡ್ಕೊಂಡು ಬ್ಯಾಗ್ ಸರ್ ಮುಚ್ಚರಿ ನೋಡಿ, ಬ್ಯಾಗ್ ನ ಹಾಕಿ ಮಾಡಿವಿ. ಹಿಂಗಿರುತ್ತಲ್ಲ ಸರ್, ಪೂಜಾ ನೆಕ್ಸ್ಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅದ್ರ ಮೇಲೆ ಇಟ್ಟು ಮುಗಿತು, ಅದನ್ನು ಕಾಯಿಗೆ ಫೋಲ್ಡ್ ಆಗ್ತದೆ. ಓಕೆ ಓಕೆ, ಇಲ್ಲ ಗೊತ್ತಾಯ್ತು ಬಿಡ್ರಿ ಸರ್. ಇದು ಮುಗಿತು, ಅದನ್ನು ಫೋಲ್ಡ್ ಆಯ್ತು, ಮುಗಿತು. ಹೌದು, ಬ್ಯಾಗ್ ನ ಕೊಡ್ತೀರಿ? ಕೊಡಂಗಿಲ್ಲ, ಅವ್ರ ಹತ್ರ ಇರ್ತಾವ. ನಾವ್ ಬನಾನಾ ಫೈಬರ್ ತಂದಿವ್ರಿ. ಇದು ಬರೀ ಬನಾನಾದುವೆ? ಬನಾನಾ, ವಾಟರ್ ಐಸನ್, ಮಗ್ಗದ್ದು ಎಲ್ಲ ಏನೇನೋ ತೋರ್ಸ್ರಿ. ಅದಾವಲ್ರಿ ಇವೆಲ್ಲ. ಇದು ರನ್ನರ್. ಇದು ಬನಾನಾ ಲೀಫ್ ಲಿಂದ ಮಾಡಿದ? ಹಾ, ಬನಾನಾ ಇದೈತೆ. ಬಾಳೆ ಎಲೆ? ಬಾಳೆ ಎಲೆ. ಇದು ಒಣಗಿದ್ದು? ಇದು ತೆಗೆದು ಈ ತರ ದಾರ ಮಾಡಿ ಈ ಎಲ್ಲ ಕೆಲಸ ಮಾಡಿ. ಇದೇನ್ರಿ ಪಾಕೆಟ್? ಪರ್ಸು? ಮೊಬೈಲ್ ಇಡವು. ಇದು ಬನಾನಾ ಲಿಂದ ಮಾಡಿದೆ? ಎಷ್ಟಿದು? 550. ವಾಹ್, ಕೈಲಿಂದ ಮಾಡಿರೋ ಪ್ರಾಡಕ್ಟ್. ನಮ್ದು ಮುನ್ನಿ ಬೇಗಂ ಅಂತ. ನಮ್ದು ಹಂಪಿ. ನೀವು ಹಂಪಿಲಿಂದ ಬಂದ್ರಿ? ಆನೆ ಬಂದೈತ್ರಿ ಅಲ್ಲಿ ಪಕ್ಕಕ್ಕ. ಓಕೆ, ಟೀ ಕೋಸ್ಟರ್. ಟೀ ಕೋಸ್ಟರ್. ನಿಮ್ಮ ಹೆಸರು? ಗಾಯತ್ರಿ. ಇದು ಬನಾನಾ ಲೀಫ್ ಲಿಂದ ಮಾಡಿದ? ಅದನ್ನ ಮಗ್ಗದಾಗ ಬನಾನಾ ವೈರ್ ಮಗ್ಗದ್ದು ಪೂಜೆ ಮಾಡ್ರಿ. ಮತ್ತೇನವ್ರಿ ಮೇಡಮ್ ಮಕ್ಕಳು? ಅಲ್ಲ ಅದ ನೋಡ್ರಿ, ತೋರ್ಸ್ರಿ. ನೀರಿನಲ್ಲಿ ಹುಲ್ಲು ಬರ್ತೈತಲ್ರಿ, ನೀರ್ನಾಗ ಇಲ್ಲಿದೆ. ಹಾ ಹೌದು, ಓ ಇದರಿಂದ ತಯಾರು ಮಾಡಿದ್ದು. ಇದು ಅಷ್ಟು ಗಟ್ಟಿ ಇರ್ತವ್ರಿ? ಮತ್ತೆ ಸಾಮಾನ್ ಏನಾಗಲ್ರಿ ಸರ್, ಇವು ಅದರಲ್ಲೇ ಮಾಡಿದ್ದು.
ಇದೆಲ್ಲ ನೀವೇ ತಯಾರು ಮಾಡ್ತೀರಿ ಎಲ್ಲಿ ಅಲ್ಲಿ ಹಂಪಿದಾಗ ಆನೆಗೊಂದಿ ಆನೆಗೊಂದಿದಾಗ ಓಕೆ 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 ರೈಟ್ ಓಕೆ ಮೇಡಮ್ नमस्कार सर मौर्य होम अप्लायंस है ओके आतनी है तेरी प्रॉपर कंपनी हिंदी हिंदी हाँ कहाँ से आतनी से अपनी हाँ ओके इधर क्या क्या है आपके पास ये गिरनी है सर गिरनी है हाँ, ये फ्रिज नहीं है फ्रिज नहीं है फ्रिज नहीं गिरनी है कैसे बताओ आटा चक्की है बिसने वाला ओके कैसे ये देखो हाँ यहाँ पे डालने का रहता है आपको कौन सा हिट चाहिए वो प्रकार जाली आता है कितना बारीक चाहिए उतना जितना बारीक चाहिए मैदा हिट तक आता है ओके जाली के पीछे नंबर है एक नंबर से 6 नंबर तक ओके ओके एक दो नंबर डालेगे तो एक नंबर डाले मैदा हिट आता है दो नंबर अपना रोटी चपाती का आटा आता है तीन नंबर डाले तो अपना बेसन आता है ना बेसन ब्याह हिट समझ गया नाक 4 नंबर रवा आता है सन रवा कितने का है ये रेट ये 24,000 है अलग अलग एचपी का है क्या ये 24,000 वुडन बॉडी है 24 अदर और क्या क्या है आपके पास और ऑयल मशीन है और ये चाप क्या कटर है? है चाप कटर है ओके एक ये चॉप कटर कौन सा बैल के वो गाय गाय के गाय भैंस का चारा कट करने वाला ओके और क्या है वो 3 मॉडल है चाप कटर में और लिटिल मास्टर आता है एक चैंपियन आता है चैंपियन प्रो आता है ये क्या है ये भी गिरनी है 2 in 1 री ओके ये इसमें आप 2 in 1 मतलब हल्दी भी बीज सकते हैं मिर्ची भी बीज सकते हैं दोनों और भी आटा भी बना सकते हैं ये क्या रेट है बोले ये 24,000 ये ये 22,000 चॉपर चॉपर 28,000 है चैंपियन प्रो हाँ चैंपियन 25,000 है लिटिल मास्टर 22,000 है ओके और क्या है आपके पास और ऑयल मशीन है सर Oil- ये 2 HP का होगा ये 1 HP है ऑयल ये गिरनी है सर ऑयल का है ऑयल मशीन है बताओ कौन सा ये ये हाँ। ये छोटा वाला इधर है हाँ 600 वाट 24,000 ऑयल मशीन हाँ ऑयल इधर डालना इधर ऑयल ऑयल आता है एक घंटे में 1 kg लोग निकालता है एक घंटे में 1 kg 1 केजी अब फली डालो सोयाबीन डालो कुछ भी डालो कुछ भी डालो सोयाबीन डालो शेंगा डालो कुछ भी डालो हाँ 1 घंटे में 1 कितने का ये kg मशीन है ये 24,000 है ओके करंट कितना चलता है इसका करंट 1 घंटे में 1 घंटे में 1 यूनिट डालता है 1 मिनट और उससे बड़ा चाहिए तो इधर है ओके ये वाला ये वाला ये 1 घंटे में कितना आता है 1 घंटे में ये कम 12 किलो तक निकलता है बाप रे हाँ। ये इसका कीमत है 1,40,000 ओके राइट सर और ये इधर भी है अपना कमर्शियल चाहिए तो कमर्शियल गिरनी है ये बड़ा वाला हाँ, बड़ा वाला 4 HP का ओके ये क्या प्राइस गिरता ये जाएगा 80,000 आपको हाँ ये भी सेम Same। इधर ऊपर डालने का ऊपर नीचे डालने नहीं लेकर। नीचे निकालना ये 40 kg तक बिकता है 1 घंटे में राइट थैंक यू और रोटी मशीन है ये सर रोटी है रोटी मशीन भी है बताओ इधर ये है रोटी मशीन है गोला बना के रखने का पैंडल दबाते जाओ ऑटोमेटिक रोटी बन के बाहर आता है मतलब खाली कच्चा आता है कच्चा आता है फिर उसको बनाना गैस पे रखने का ओके और ये मिर्ची पाउडर बनने का मशीन ओके ये वो गिरनी गिरनी है है ये इधर है अपना शवाई मशीन शवाई मशीन बोले तो शावंगी मशीन शावगी बनाने का शावंगी बनाने का हाँ 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 किधर डालना है इसको शावंगी इधर आटा डालने का इधर आटा डालने इधर आटा डालने का डाई रहता है नीचे Okay. डाई आपको जो कौन सा बड़ा चाहिए छोटा चाहिए डाई इधर डालने का नीचे आ जाता है